ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಮ್ಮ ನರ್ಸರಿನ ನಿಮಗೆ ತೋರಿಸೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ ನಮ್ಮ ನರ್ಸರಿ ಹೇಗಿದೆ ಅಂತ. ಈಗ ನಾವು ನಮ್ಮ ಮನೆಯಿಂದ ನರ್ಸರಿಗೆ ಹೋಗೋಕ್ಕೆ ಒಂದು 15 ನಿಮಿಷ ಅಂತ ನಡ್ಕೊಂಡೇ ಹೋಗಲೇಬೇಕು. ನಡ್ಕೊಂಡು ಹೋಗೋ ದಾರಿಲಿ ನೋಡಿ, ಇಲ್ಲಿ ಫುಲ್ಲು ಮಳೆಯಿಂದಾಗಿ ಎಲ್ಲ ಗುಂಡಿ ಆಗಿಬಿಟ್ಟಿದೆ. ಫುಲ್ಲು ಗೊಚ್ಚೆ, ಅದ್ರ ಮಧ್ಯದಲ್ಲೇ ಹೋಗಬೇಕು. ಫುಲ್ಲು ಗೊಚ್ಚೆ ಆಗೋಗ್ಬಿಟ್ಟಿರುತ್ತೆ ನಮಗಂತೂ. ಹಾಗೆ ತೋಟದಲ್ಲಿ ಕೆಲಸ ಮಾಡೋರು ಬಂದಿದ್ದರು, ಅಂದರೆ ಕಳೆ ಎಲ್ಲ ತೆಗಿಯೋಕ್ಕೆ ಕಟ್ ಮಾಡ್ತಾರಲ್ಲ ಮಿಷಿನಲ್ಲಿ, ಆ ಥರ ಮಾಡ್ತಾಯಿದ್ರು. ಹಾಗೆ ನಾನು ಅವ್ರ ಹತ್ರ ಮಾತಾಡಿಸ್ಕೊಂಡು ಮುಂದೆ ಹೋಗ್ತಾಯಿದ್ದೀನಿ. ಇದೇ ನೋಡಿ ಕಾಫಿ ತೋಟ ಹೀಗಿರುತ್ತೆ. ಯಾರೆಲ್ಲ ನೋಡಿಲ್ಲ ಅವರಿಗೋಸ್ಕರ ಇದು ವಿಡಿಯೋ. ಕಾಫಿ ತೋಟ ನೋಡಿ ಹೀಗಿರುತ್ತೆ. ಬಟ್ ಇದು ನಮ್ಮ ತೋಟ ಅಲ್ಲ, ಇದು ಬೇರೆಯವ್ರ ತೋಟ. ಇದು ನೋಡಿ ಹಲಸಿನ ಮರದಲ್ಲಿ ಹಣ್ಣೆಲ್ಲ ಇದ್ದಿದ್ದು ಬಿದ್ದುಬಿಟ್ಟು ಹಣ್ಣಾಗಿ ಫುಲ್ಲು ಗೊಚ್ಚೆ ಆಗೋಗ್ಬಿಟ್ಟಿದೆ. ಮಂಗ ಎಲ್ಲ ತಿಂದುಬಿಟ್ಟು. ಮತ್ತು ನಮ್ಮ ಕಡೆ ಎಲ್ಲ ಜಿಗಣೆ ಜಾಸ್ತಿ. ಈ ಕಡೆ ಎಲ್ಲರೂ ಮಳೆಗಾಲದಲ್ಲಿ ಹೊರಗಡೆ ಬರ್ತೀವಿ ಅಂದರೆ ಜಿಗಣೆಗೆ ಎದುರುಕೊಂಡು ಮನೇಲಿರಬೇಕು. ಒಂದೊಂದ್ಸಲಿ ಬರೋಕ್ಕೆ ಆಗಲ್ಲ. ನೋಡಿ ಹಲಸಿನಕಾಯಿ ಎಲ್ಲ ಹೇಗೆ ಬಿದ್ದುಬಿಟ್ಟಿದೆ, ಫುಲ್ಲು ಗೊಚ್ಚೆ ಆಗೋಗ್ಬಿಟ್ಟಿರುತ್ತೆ. ಇಂಥದ್ರಲ್ಲಿ ನಾವು ಕೆಲಸ ಮಾಡೋಕ್ಕೆ ಬರಬೇಕಾಗುತ್ತೆ ಮಳೆಗಾಲದಲ್ಲಿ. ಬಟ್ ಇದೆಲ್ಲ ಕಡೆ ಮಲೆನಾಡು ಸೈಡಲ್ಲಂತೂ ಇದು ಇದ್ದಿದ್ದೆ ಮಾಮೂಲಿ ಆಗಿಬಿಟ್ಟಿರುತ್ತೆ. ಆದರೂ ಹಿಂಗೆಲ್ಲ ಬರಬೇಕಾದ್ರೆ ನೋಡಿ, ಇಲ್ಲೆಲ್ಲ ಮಳೆಯಲ್ಲಿ ಹೋಗಂಗೆ ಇಲ್ಲ ದಾರಿ. ಈ ಸೈಡಲ್ಲಿ ಹೋಗ್ತಾಯಿದ್ದೀನಿ ನೋಡಿ, ಹುಲ್ ಮೇಲೆ ಇದೆಲ್ಲ ಫುಲ್ಲು ಕಳೆ ಬೆಳೆದಿತ್ತು. ಅದಕ್ಕೆಲ್ಲ ಔಷಧಿ ಹೊಡೆದಾದ್ಮೇಲೆ ನೋಡಿ ಈ ಥರ ಕಾಣ್ತಿದೆ ಹುಲ್ಲು. ಇಲ್ಲಿ ಮಧ್ಯದಲ್ಲೆಲ್ಲ ಹೋಗ್ತೀವಿ ಅಂದರೆ ಕಾಲೆಲ್ಲ ಊತಾಕ್ಬಿಟ್ಟಿರುತ್ತೆ, ಹಂಗಿದೆ ಈ ಜಾಗ. ಅಲ್ಲಿ ಮಳೆ ನೀರೆಲ್ಲ ಬಂದುಬಿಟ್ಟು ಇಲ್ಲೇ ಎಲ್ಲ ಸ್ಟೋರ್ ಆಗಿಬಿಟ್ಟಿರುತ್ತೆ. ಹಂಗಾಗಿ ಹೋಗೋಕ್ಕೆ ಜಾಸ್ತಿ ಜಾಗ ಇಲ್ಲ. ಅದಕ್ಕೆ ಫುಲ್ಲು ಇಲ್ಲೆಲ್ಲ ಮೆತ್ತ ಆಗಿಬಿಟ್ಟಿರುತ್ತೆ. ಗೊಚ್ಚೆ ಫುಲ್ಲು ಒಂದು ಕಾಲು ಸಮೇತ ಇಡಂಗಿಲ್ಲ, ಹಂಗಾಗ್ಬಿಟ್ಟಿದೆ ನೋಡಿ. ಇದ್ರ ಮಧ್ಯದಲ್ಲಿ ನಾವು ಹೋಗಬೇಕು. ಇದು ನೋಡಿ ನಮ್ಮ ನರ್ಸರಿಗೆ ಬರೋ ದಾರಿ ಹೀಗಿದೆ. ಮಳೆಗಾಲದಲ್ಲಿ ಮಾತ್ರ ಹೀಗೆ, ಅಂದರೆ ನೀರೆಲ್ಲ ಬಂದು ನಿಲ್ಲುತ್ತಲ್ಲ, ಹಾಗಾಗಿ ಇದ್ರ ವ್ಯವಸ್ಥೆ ಹೀಗಾಗಿದೆ ನೋಡಿ. ಇದೇ ನಮ್ಮ ಮಾಡಿರೋ ನರ್ಸರಿ. ಅಂದರೆ ಇದು ಬೇರೆಯವ್ರ ಜಾಗ, ನಾವು ಮಾಡ್ಕೊತಿದ್ದೀವಿ ಅಷ್ಟೇ. ಬಟ್ ಫ್ರೀಯಾಗೇ ಕೊಟ್ಟಿದ್ದಾರೆ, ದುಡ್ಡೇನು ತಗೊಳ್ತಾ ಇಲ್ಲ. ಬಟ್ ನೋಡಿ ಇಷ್ಟು ಮಾಡಿದ್ದೀವಿ, ಬಟ್ ಏನು ಪ್ರಾಫಿಟ್ ಆಗಲ್ಲ. ಏನೋ ಅಪ್ಪ ಅಮ್ಮ ಇದ್ದಾರೆ, ಸ್ವಲ್ಪ ಮನೇಲೇ ಇರ್ತಾರಲ್ಲ, ಹಾಗಾಗಿ ಸ್ವಲ್ಪ ಏನಾದ್ರು ಖರ್ಚಿಗಾಗುತ್ತೆ ಅಂತೇಳಿ ಮಾಡ್ತಾಯಿದ್ದೇವೆ. ಇಲ್ಲಿ ನಾವು ಜಾಸ್ತಿ ಕಾಡು ಗಿಡಗಳನ್ನು ಬೆಳಿತೀವಿ. ಇದು ಅಡಿಕೆ ಇದು ಇಲ್ಲಿ ತೋಟ ಮಾಡ್ತಿದ್ದಾರಲ್ಲ ಅವ್ರದ್ದು ಅಡಿಕೆ. ನಾವು ಈ ಸಲ ಮಾಡಿಲ್ಲ. ಇದೆಲ್ಲ ನೋಡಿ ಚೆರ್ರಿ ಗಿಡ, ಕಾಫಿ ಗಿಡ ಎಲ್ಲ ಮೊಳಕೆ ಹಾಕಿದ್ದೀವಿ, ಬೀಜ ಇನ್ನೂ ಬರಬೇಕು ನೋಡಿ. ಇದೆಲ್ಲ ಜಾಗ. ಇಲ್ಲೊಂದು ಮರ ಕಾಣಿಸ್ತಿದೆ, ತೋರಿಸ್ತೀನಿ ರೀ. ಅದು ಅಂಜೂರನ ಮರ. ಅದು ಇಂಗ್ಲೀಷಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ, ನೋಡೋಣ. ಗೊತ್ತಿದ್ದರೆ ಇಲ್ಲಿ ಕಮೆಂಟಲ್ಲಿ ಹಾಕಿರ್ತೀನಿ ಕೆಳಗಡೆ ನೋಡಿ. ಅದೆಲ್ಲ ಮರ ದೊಡ್ಡ ಮರ ಆಗಿತ್ತು, ಅದನ್ನೆಲ್ಲ ಕಡಿದ್ಬಿಟ್ಟು ನೋಡಿ ಈಗ ಮಾಡಿದ್ದಾರೆ. ಅದರಲ್ಲಿ ಹಣ್ಣಿರುತ್ತೆ, ತೋರಿಸ್ತೀನಿ. ಈ ಮಳೆಗಾಲ ಅಲ್ವಾ, ಎಲ್ಲ ಕೊಳ್ತೋಗ್ಬಿಟ್ಟಿದೆ ತುಂಬ. ಹಣ್ಣು ಸ್ವಲ್ಪ ಕಮ್ಮಿ ಈ ಮರದಲ್ಲಿ ಆಗೋದು, ಬಟ್ ಬೇರೆ ಮರಗಳಲ್ಲೆಲ್ಲ ತುಂಬ ಚೆನ್ನಾಗಿ ಆಗುತ್ತೆ ಹಣ್ಣುಗಳು. ಇದರಲ್ಲಿ ಸ್ವಲ್ಪ ಕಮ್ಮಿ ಆಗೋದು ಈ ಮರದಲ್ಲಿ, ಯಾಕೋ ಗೊತ್ತಿಲ್ಲ. ಬಟ್ ಇವತ್ತಿತ್ತು ಹಣ್ಣು, ಹಾಗಾಗಿ ತೋರಿಸೋಣ ಅಂತೇಳಿ ಬಂದೆ. ಇಲ್ಲಿ ಫುಲ್ಲು ಗೊಚ್ಚೆ ಕಾಡೆಲ್ಲ ಬೆಳೆದ್ಬಿಟ್ಟಿದೆ, ಆದರೂ ತೋರಿಸೋಣ ಅಂತೇಳಿ ಪ್ರಯತ್ನ ಪಡ್ತಿದ್ದೀನಿ ನೋಡಿ. ಇದು ಅಂಜೂರ ಹಣ್ಣು, ಬಟ್ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಓಕೆ, ಗೊತ್ತಾದರೆ ಹೇಳ್ತೀನಿ ಅಂತೆ. ನೋಡಿ ಹಣ್ಣು ಹೀಗಿರುತ್ತೆ, ಬಟ್ ಫುಲ್ಲು ರೆಡ್ಡಲ್ಲಿ ಬಂದಿರುತ್ತೆ. ಒಂದು ಸ್ವಲ್ಪ ರೆಡ್ ಪಿಂಕ್ ಮಿಕ್ಸ್ ಆಗಿರುತ್ತೆ ನೋಡಿ ಹಣ್ಣು ಈ ಥರ. ಅಂದರೆ ಇದು ಮಳೆಗಾಲದಲ್ಲಿ ಹೀಗೆ ಕಾಣಿಸ್ತಿದೆ ನಿಮಗಷ್ಟೇ. ಫುಲ್ಲು ಹೆವಿ ಮಳೆ ಅಲ್ಲ ಈ ಕಡೆ ಸೈಡು ಮಳೆಗಾಲದಲ್ಲಿ, ಹಾಗಾಗಿ ಅದು ಹಣ್ಣು ಹೀಗೆ ಕಾಣಿಸ್ತಾ ಇದೆ. ಬಟ್ ಇನ್ನೂ ಚೆನ್ನಾಗಿರುತ್ತೆ ಮತ್ತು ತುಂಬ ಸ್ವೀಟ್ ಇರುತ್ತೆ. ಅಂಜೂರ ಹಣ್ಣು ಅಂತ ನಾವು ಕರಿತೀವಿ, ಬಟ್ ಬೇರೆ ಬೇರೆ ಕಡೆ ಎಲ್ಲ ಹೇಗೆ ಕರೀತಾರೆ ಅಂತ ಗೊತ್ತಿಲ್ಲ ನೋಡಿ. ಹೀಗಿರುತ್ತೆ. ಈ ಗೊಚ್ಚೆ ಕಾಡಲ್ಲೆಲ್ಲ ನುಗ್ಗಿಬಿಟ್ಟು ಒಂದು 5 ಹಣ್ಣು ಸಿಕ್ಕಿದೆ ನನಗೆ ಚೆನ್ನಾಗಿರೋದು. ಬಟ್ ಆದರೆ ಮಳೆಗಾಲದಲ್ಲಿ ಟೇಸ್ಟ್ ಇರಲ್ಲ ಅಂತಾರೆ. ನೋಡೋಣ ಹೆಂಗಿರುತ್ತೆ ಅಂತ ಹೇಳ್ತೀನಿ. ಓಕೆ, ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನರ್ಸರಿಯಲ್ಲಿ ನಾವು ಏನೇನು ಗಿಡಗಳು ಬೆಳೆದಿದ್ದೀನಿ ಅದನ್ನ ತೋರಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆಗಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.